ನಿಮಗೆ ಸೈಕಾಟ್ರಿಕ್ ಹಾಸ್ಪಿಟಲ್ಸ್ ಬಗ್ಗೆ ಗೊತ್ತಾ? ನಾನು ನಿಮ್ಗೆ ಹೇಳಕ್ಕೆ ಹೊರಟಿರೋ ಸೈಕಾಟ್ರಿಕ್ ಹಾಸ್ಪಿಟಲು ಇಡೀ ವರ್ಲ್ಡಲ್ಲೇ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಆ್ಯಂಡ್ ಅಬಂಡೆಂಟ್ ಸೈಕಾಟ್ರಿಕ್ ಹಾಸ್ಪಿಟಲ್, ಗೊಂಜಿಯಂ ಸೈಕಾಟ್ರಿಕ್ ಹಾಸ್ಪಿಟಲ್. ಈ ಹಾಸ್ಪಿಟಲ್ಲು 1982 ಸೌತ್ ಕೊರಿಯಾದಲ್ಲಿ, ಸುತ್ತಮುತ್ತ ಯಾವ ಹಳ್ಳಿ ಏನೂ ಇರಲ್ಲ, ಒಂದು ಕಾಡಲ್ಲಿ ಒಂದು ಹಾಸ್ಪಿಟಲ್ ಇದ್ದರೆ ಹೇಗಿರುತ್ತೆ ಸೇಮ್ ಅದೇ ಥರ ಈ ಹಾಸ್ಪಿಟಲ್ನ ಕಟ್ಟಿರ್ತಾರೆ. ಈ ಹಾಸ್ಪಿಟಲ್ಲು ಹತ್ತತ್ರ 3 ಫ್ಲೋರ್ದಾಗಿರುತ್ತೆ. ಹಾಸ್ಪಿಟಲ್ ಸ್ಟೋರಿ ಹೇಳ್ತಾ ಇದ್ರೇ ನಂಗೆ ಗೂಸ್ ಬಂಪ್ಸ್ ಬರ್ತಿದೆ. ನಿಮಗಂತೂ ಈ ಹಾಸ್ಪಿಟಲ್ ಸ್ಟೋರಿ ಕೇಳಿದ ಮೇಲೆ ಗೂಸ್ ಬಂಪ್ಸ್ ಬರೋದಂತೂ ಕನ್ಫರ್ಮು. ಅದೆಲ್ಲ ಇನ್ನೂ ಹೆಡ್ಫೋನ್ಸ್ ಹಾಕ್ಕೊಂಡಿಲ್ಲ, ಹೆಡ್ಫೋನ್ಸ್ ಹಾಕ್ಕೊಳ್ಳಿ. ಬನ್ನಿ ಈ ಹಾಸ್ಪಿಟಲ್ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಈ ಹಾಸ್ಪಿಟಲು ಸ್ವಲ್ಪ ವರ್ಷ ಚೆನ್ನಾಗೇ ನಡೀತಾ ಇರುತ್ತೆ. ನಾರ್ಮಲ್ ಹೇಗೆ ಎಲ್ಲ ಹಾಸ್ಪಿಟಲ್ಗಳು ನಡೆಯುತ್ತೋ ಅದೇ ಥರ ಸ್ವಲ್ಪ ವರ್ಷ ಚೆನ್ನಾಗೇ ನಡೀತಾ ಇರುತ್ತೆ. 1992 ಹತ್ತತ್ರ ಬರ್ತಾ ಇದ್ದಂಗೆ ಈ ಹಾಸ್ಪಿಟಲಲ್ಲಿರೋ ಪೇಷಂಟ್ಸ್ಗಳೆಲ್ಲ ಕಡಿಮೆ ಆಗ್ತಾ ಬರ್ತಿರ್ತಾರೆ. ಡಾಕ್ಟರ್ಸ್ ಎಲ್ಲ ಸ್ವಲ್ಪ ಶಾಕ್ ಆಗ್ತಾರೆ, ಏನಿದು ಸಡನ್ನಾಗಿ ಪೇಷಂಟ್ಸ್ ಎಲ್ಲ ಸಾಯ್ತಾ ಇದ್ದಾರಲ್ಲ. ಅದು ಮೆಂಟಲ್ ಹಾಸ್ಪಿಟಲಲ್ಲಿ, ಅವರು ಸ್ವಲ್ಪ ಮೆಂಟಲಿ ಇಲ್ಲಿರ್ತಾರೆ ಅಷ್ಟೇ, ಅವ್ರಿಗೇನು ರೋಗ ಗೀಗ ಏನೂ ಬಂದಿರಲ್ಲ. ಡಾಕ್ಟರ್ಸ್ಗಳ್ಗೆ ಅದೇ ಶಾಕ್ ಆಗುತ್ತೆ, ಏನಿದು ಈ ಹಾಸ್ಪಿಟಲಲ್ಲಿ ಈ ಥರ ಜನ ಸಾಯ್ತಿದ್ದಾರಲ್ಲ ಅಂತ. ಸುಮಾರು ಜನ ಸತ್ತಿರ್ತಾರೆ, ಹತ್ತತ್ರ 1 ವರ್ಷದಲ್ಲಿ ಸುಮಾರು ಜನ ಹಾಸ್ಪಿಟಲಿಂದ ಸತ್ತಿರ್ತಾರೆ. ಅಲ್ಲಿರೋ ಪೇಷಂಟ್ಸ್ಗಳನ್ನೆಲ್ಲ ಕೇಳ್ತಾರೆ ಏನಕ್ಕೆ ಈ ಥರ ಆಗ್ತಿದೆ ಅಂತ. ಅಲ್ಲಿರೋ ಪೇಷಂಟ್ಸ್ಗಳು ಹೇಳ್ತಾರೆ, ನೈಟ್ ಆದರೆ ಅವ್ರಿಗೆ ಯಾರೋ ಮಾತಾಡೋ ಶಬ್ದ ಕೇಳಿಸುತ್ತಂತೆ, ಮತ್ತು ಯಾವುದೋ ಒಂದು ಹೆಂಗಸು ಅಳೋ ಶಬ್ದ ಎಲ್ಲ ಕೇಳಿಸ್ತಾ ಇರುತ್ತಂತೆ. ನೈಟ್ ಆಗ್ತಿದ್ದಂಗೆ ಅಲ್ಲಿರೋ ಪೇಷಂಟ್ಸ್ಗೆಲ್ಲ ತುಂಬ ಕೋಲ್ಡ್ ಫೀಲ್ ಆಗುತ್ತಂತೆ. ತುಂಬ ಕೋಲ್ಡ್ ಅಂತ ಅಂದರೆ -ಡಿಗ್ರೀಸಲ್ಲಿ. ಮತ್ತು ಇನ್ನೂ ಸ್ವಲ್ಪ ಪೇಷಂಟ್ಸ್ಗಳಿಗೆ ಕಾರಿಡಾರ್ ಹತ್ರ ಎಲ್ಲ ಯಾರೋ ಓಡಾಡೋದು, ನಡೆದಾಡೋ ಶಬ್ದ ಎಲ್ಲ ಕೇಳಿಸುತ್ತಂತೆ. ಅಲ್ಲಿ ಯಾರೋ ಕಾರಿಡಾರಲ್ಲಿ ಓಡಾಡೋ ಶ್ಯಾಡೋಗಳು ಕೂಡ ಕಾಣಿಸ್ತಿತ್ತಂತೆ ಅಲ್ಲಿರೋ ಪೇಷಂಟ್ಸ್ಗಳಿಗೆ. ಹಾಗೆ ದಿನ ಕಳೀತಾ ಅಲ್ಲಿದ್ದಿದ್ದು ಹಾಸ್ಪಿಟಲ್ಸ್ ಕೂಡ ಏನೋ ಒಂಥರ ನೆಗೆಟಿವ್ ವೈಬ್ ಫೀಲ್ ಆಗ್ತಾ ಇರುತ್ತೆ. ಮತ್ತು ಸಡನ್ನಾಗಿ ಸ್ವಲ್ಪ ಜನ ಪೇಷಂಟ್ಸು ಮಾಯ ಆಗೋಗ್ತಾರೆ. ಪೇಷಂಟ್ಸು ಎಲ್ಲೋದ್ರು, ಯಾರು ಕರ್ಕೊಂಡೋದ್ರು ಏನೂ ಗೊತ್ತಾಗಲ್ಲ ಅಲ್ಲಿರೋ ಡಾಕ್ಟರ್ಸ್ಗೆ. ಈ ವಿಷಯ ಹಾಗೆ ಸ್ಪ್ರೆಡ್ ಆಗ್ತಾ ಅಲ್ಲಿ ಹಾಸ್ಪಿಟಲ್ ಸುತ್ತಮುತ್ತ ಇದ್ದಿದ್ದು ಊರುಗಳಿಗೆಲ್ಲ ವಿಷಯ ತಲುಪುತ್ತೆ. ಊರಿನವರೆಲ್ಲ ಆ ಕಡೆ ಹೋಗೋಕ್ಕೆ ಭಯ ಪಡ್ತಿರ್ತಾರೆ. ಆ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಿದ್ದು ಸ್ವಲ್ಪ ಜನ ಡಾಕ್ಟರ್ಸು ರಿಸೈನ್ ಮಾಡಿಬಿಡ್ತಾರೆ. ಅವ್ರಿಗೆ ಆಪ್ಷನ್ನೇ ಇರಲ್ಲ ಆ ಕೆಲಸ ಬಿಡೋಕ್ಕೆ, ಅಂದರೆ ಅವ್ರಿಗೂ ತುಂಬ ಕಷ್ಟ ಅದು ಇದು ಇರುತ್ತಲ್ಲ, ಅದಕ್ಕೋಸ್ಕರ ಅವ್ರಿಗೆ ಏನು ಮಾಡಬೇಕಂತ ಗೊತ್ತಾಗದೆ ಅಲ್ಲಿರೋ ಸ್ವಲ್ಪ ಜನ ಡಾಕ್ಟರ್ಸು ಎಲ್ಲ ಸೇರಿ ಹೆಡ್ ಡಾಕ್ಟರ್ ಅಂತ ಇರ್ತಾರಲ್ಲ, ಯಾರು ಮೇಯ್ನ್ ಇರ್ತಾರೋ ಆ ಚೀಫ್ ಡಾಕ್ಟರ್ಗೆ ಹೋಗಿ ಇವರೆಲ್ಲ ಹೇಳ್ತಾರೆ. ಚೀಫ್ ಡಾಕ್ಟರು ಕೂಡ ಇವ್ರು ಹೇಳೋ ಮಾತೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಆಗೋಗ್ತಾರೆ, ಏನು ರೆಸ್ಪಾಂಡ್ ಕೂಡ ಮಾಡಲ್ಲ. ಇರೋ ಡಾಕ್ಟರ್ಸ್ಗೆಲ್ಲ ಸ್ವಲ್ಪ ಶಾಕ್ ಆಗುತ್ತೆ, ಏನಿದು ಇವರು ಏನು ರೆಸ್ಪಾಂಡೇ ಮಾಡ್ತಿಲ್ವಲ್ಲ ನಮ್ಮ ಮಾತಿಗೆ ಅಂತ. ಹಾಗೆ ಸ್ವಲ್ಪ ದಿನ ಕಳೀತಾ ಆ ಹಾಸ್ಪಿಟ್ಲಲ್ಲಿ ಒಬ್ಬರು ಪೇಷಂಟ್ ಕೂಡ ಉಳಿಯಲ್ಲ. ಇವನ್ ಡಾಕ್ಟ್ರು ಕೂಡ ಆ ಹಾಸ್ಪಿಟಲ್ ಯಾರೂ ಉಳಿಯಲ್ಲ. ಹಾಸ್ಪಿಟಲ್ನ 1990 ಅಬ್ಯಾಂಡನ್ ಮಾಡಿಬಿಡ್ತಾರೆ, ಯಾರೂ ಅಲ್ಲಿಗೆ ಹೋಗೋಂಗಿಲ್ಲ ಅಂತ ರಿಸ್ಟ್ರಿಕ್ಟ್ ಮಾಡಿಬಿಡ್ತಾರೆ. ಆದರೆ ಅಲ್ಲಿಗೆ ಒಂದು ಇನ್ವೆಸ್ಟಿಗೇಷನ್ ಟೀಮು ಹೋಗುತ್ತೆ. ಇನ್ವೆಸ್ಟಿಗೇಷನ್ ಟೀಮು ಹಂಗೆ ಎಲ್ಲ ರೂಮ್ನೂ ಹೋಗ್ತಾ ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಯಾವುದಾದ್ರು ರೂಮಲ್ಲಿ ಏನಾದರೂ ಸಿಗುತ್ತಾ ಅವ್ರಿಗೆ ಇಂಪಾರ್ಟೆಂಟ್ ಆಗಿರೋದು ಅಥವಾ ಅವ್ರಿಗೇನಾದರೂ ಬೇಕಾಗಿರೋದು ಅಂತ. ಆಗ ಅವರು ಆ ಚೀಫ್ ಡಾಕ್ಟರ್ ಇದ್ದಾರಲ್ಲ, ಅವರು ಮೇಲೆ ಒಂದು ರೂಮ್ಗೆ ಹೋಗ್ತಾ ಇರ್ತಾರೆ. ಆ ರೂಮ್ಗೆ ಅಲ್ಲಿರೋ ಬೇರೆ ಯಾವ ಡಾಕ್ಟ್ರು ಕೂಡ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಆ ರೂಮ್ಗೆ ಬರೀ ಆ ಚೀಫ್ ಡಾಕ್ಟ್ರು ಒಬ್ಬರೇ ಹೋಗ್ತಾ ಇರ್ತಾರೆ. ಆ ರೂಮ್ಗೆ ಆ ಇನ್ವೆಸ್ಟಿಗೇಷನ್ ಟೀಮು ಹೋಗ್ತಾರೆ. ಆ ರೂಮ್ಗೆ ಆ ಇನ್ವೆಸ್ಟಿಗೇಷನ್ ಟೀಮು ಎಂಟರ್ ಕೊಡ್ತಾರೆ. ಎಂಟರ್ ಕೊಟ್ಟಾಗ ಅವ್ರಿಗೂ ಯಾರೋ ಏನೋ ಕಿರಿಸ್ತಾರೋ ಥರ, ಅಕ್ಕಪಕ್ಕ ಕಿರಿಸ್ತಾರೋ ಥರ ತುಂಬ ಕೋಲ್ಡ್ ಫೀಲು. ಆ ಪೇಷಂಟ್ಸ್ ಹೇಳ್ತಿದ್ರಲ್ಲ ಕೋಲ್ಡ್ ಫೀಲ್ ಆಗುತ್ತೆ ಅಲ್ಲಿ ಅಂತ, ಆ ಥರ ಆ ಇನ್ವೆಸ್ಟಿಗೇಷನ್ ಟೀಮ್ಗೂ ಕೂಡ ಅನಿಸುತ್ತೆ. ಮತ್ತು ಯಾರಾದರೂ ಒಬ್ಬರು ಗುರಾಯಿಸ್ಕೊಂಡು ದೂರದಿಂದ ನೋಡ್ತಾ ಇದ್ದರೆ ನಮಗೆ ಹೆಂಗೆ ಫೀಲ್ ಆಗುತ್ತೆ, ಆ ಥರ ಆ ಟೀಮವ್ರಿಗೂ ಕೂಡ ಫೀಲ್ ಆಗ್ತಿತ್ತಂತೆ. ಆ ರೂಮ್ಗೆ ಎಂಟರ್ ಆಗ್ತಾರೆ. ಆ ರೂಮ್ಗೆ ಎಂಟರ್ ಆಗಿ ನೋಡಿದ್ರೆ ಕೆಳಗಡೆ ಎಲ್ಲ ಫುಲ್ಲು ರಕ್ತ ಬಿದ್ದಿರುತ್ತಂತೆ. ಹೆಣನ ಮುಚ್ಚಿಡಲ್ವ ಬಾಕ್ಸ್ಗಳು, ಆ ಥರ ಬಾಕ್ಸ್ಗಳೆಲ್ಲ ಇತ್ತಂತೆ ಆ ರೂಮಲ್ಲಿ. ಆ ರೂಮು ಮಿಕ್ಕಿದ ರೂಮ್ಗಳಿಗಿಂತ ತುಂಬ ವಿಚಿತ್ರವಾಗಿತ್ತಂತೆ.
ಅಲ್ಲೇ ಆ ರೂಮಿಂದನೇ ಇನ್ನೊಂದು ರೂಮ್ಗೆ ಕನೆಕ್ಟ್ ಆಗ್ತಿತ್ತಂತೆ. ಇನ್ನೊಂದು ರೂಮು ಅಲ್ಲಿಂದನೇ ಇನ್ನೊಂದು ರೂಮ್ಗೆ ಕನೆಕ್ಟ್ ಆಗ್ತಿತ್ತಂತೆ. ಆ ರೂಮಲ್ಲಿ ಮಾಟ ಮಂತ್ರ ಎಲ್ಲ ಮಾಡೋಕ್ಕೆ ಇಟ್ಟಿರಲ್ವ ಸೆಟಪ್ಪು, ಆ ಥರ ಮಾಡಿಕ್ಕಿದ್ರಂತೆ. ನೋಡಿದ ಇನ್ವೆಸ್ಟಿಗೇಷನ್ ಟೀಮು ಫುಲ್ ಶಾಕ್ ಆಗ್ತಾರೆ. ಆ ಟೀಮ್ಗೆ ಫುಲ್ಲು ಶಾಕ್ ಆಗುತ್ತೆ. ಮತ್ತು ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ತುಂಬ ಜಾಸ್ತಿ ಆಗುತ್ತೆ. ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ ತುಂಬ ಜಾಸ್ತಿ ಆಗಿದ್ದರಿಂದ ಆ ಟೀಮು ಅಲ್ಲಿಂದ ಅವತ್ತು ಹೊರಡ್ಬಿಡ್ತಾರೆ. ಈ ಸ್ಟೋರಿ ನಾನು ನಿಮ್ಗೆ ಹೇಳ್ತಾ ಇರೋದು ರಿಯಲ್ ಸ್ಟೋರಿ, ರಿಯಲ್ ಇನ್ಸಿಡೆಂಟ್ ನಡೆದಿರೋದು. ಅಲ್ಲಿ ಹೋಗಿದ್ರಲ್ಲ, ಆ ಹಾಂಟೆಡ್ ಹೌಸ್ಗೆ ಹೋಗಿದ್ರಲ್ಲ ಇನ್ವೆಸ್ಟಿಗೇಷನ್ ಟೀಮು, ಅವ್ರಿಗೂ ಕೂಡ ಈ ಪ್ರಶ್ನೆ ಕೇಳಿದ್ರೆ ಅವರು ಕೂಡ ಕನ್ಫ್ಯೂಸಲ್ಲೇ ಉತ್ತರ ಕೊಡ್ತಾರೆ. ಆ ಟೀಮಲ್ಲಿ ಸ್ವಲ್ಪ ಜನ ಹೇಳ್ತಾರೆ ಅಲ್ಲಿ ಮೋಸ್ಟ್ಲಿ ಆ ಹೆಡ್ ಡಾಕ್ಟರ್ ಯಾರು ಚೀಫ್ ಡಾಕ್ಟರ್ ಇರ್ತಾರಲ್ಲ ಅವ್ರೇನಾದರೂ ಮೋಸ್ಟ್ಲಿ ಪೇಷಂಟ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ಸ್ ಏನಾದರೂ ಟ್ರೈ ಮಾಡ್ತಿದ್ರು ಏನೋ ಆ ರೂಮಲ್ಲಿ ಅವ್ರ ಬಾಡಿನ ಸಾಯಿಸಿ ಅಂತ ಅಂತಾರೆ. ಇನ್ನು ಸ್ವಲ್ಪ ಜನ ಮೋಸ್ಟ್ಲಿ ಆ ಡಾಕ್ಟರು ಆ ಪೇಷಂಟ್ಸ್ನ ಸ್ಯಾಕ್ರಿಫೈಸ್ ಮಾಡ್ತಿದ್ರು ಅವ್ರ ಏಜ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಅಂತ ಕೂಡ ಹೇಳ್ತಾರೆ. ಎಲ್ಲರ ಒಪಿನಿಯನು ಮಿಕ್ಸ್ಡ್ ಒಪಿನಿಯನ್ ಆಗಿದೆ. ಯಾವುದು ಕೂಡ ಒಂದು ಪರ್ಫೆಕ್ಟ್ ಒಪಿನಿಯನ್ ಕೊಟ್ಟಿಲ್ಲ ಯಾರೂ. ಆದರೆ ಇವಾಗ ಕೂಡ ಆ ಹಾಸ್ಪಿಟಲು ಅಬ್ಯಾಂಡನ್ಡ್ ಆಗಿದೆ. ಇವಾಗ ಕೂಡ ಆ ಹಾಸ್ಪಿಟಲ್ ಹತ್ರ ಹೋಗೋಕ್ಕೆ ಆ ಊರಿನ ಜನ ಭಯ ಪಡ್ತಾರೆ. ಇದೇ ಹಾಸ್ಪಿಟಲ್ ಬಗ್ಗೆ 2018ನಲ್ಲಿ ಒಂದು ಫಿಲಮ್ ಬರುತ್ತೆ, ಗಾಂಜಿಯಮ್ ದ ಹಾಂಟೆಡ್ ಆಲ್ಸಿಯಮ್ ಅಂತ. ಅದರಿಂದ ಈ ಹಾಸ್ಪಿಟಲು ಇನ್ನೂ ಸಖತ್ ಫೇಮಸ್ ಆಗುತ್ತೆ. ಇದಿಷ್ಟು ಈ ಹಾಂಟೆಡ್ ಹಾಸ್ಪಿಟಲ್ ಬಗ್ಗೆ ಇರೋ ಸ್ಟೋರಿ ಆಗಿತ್ತು. ನಿಮ್ಗೆ ಹೇಗೆ ಅನಿಸ್ತು? ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ನಿಮ್ಮ ಒಪಿನಿಯನ್ ಏನು? ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಮೋಸ್ಟ್ಲಿ ಅಲ್ಲೇನಾದರೂ ಆ ಡಾಕ್ಟರ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ರು. ಯಾಕಂದರೆ ಅಲ್ಲಿರೋ ಡಾಕ್ಟರ್ಸು ಹೋಗಿ ಆ ಚೀಫ್ ಡಾಕ್ಟರ್ಗೆ ಹೇಳಿದ್ರು ಅಲ್ಲಿರೋ ಪೇಷಂಟ್ಸು ಮಾಯ ಆಗ್ತಿದ್ದಾರೆ, ಈ ಥರ ಹಾರರ್ ಆ್ಯಕ್ಟಿವಿಟೀಸ್ ನಡೀತಿದೆ ಅಂತ ಹೇಳಿದ್ರು ಆ ಡಾಕ್ಟರೇ ಬ್ಲ್ಯಾಕ್ ಮ್ಯಾಜಿಕ್ ಏನೋ ಪರ್ಫಾರ್ಮ್ ಮಾಡ್ತಿದ್ರು ಆ ಪೇಷಂಟ್ಸ್ ಮೇಲೆ ಅಂತ ಕೂಡ ಹೇಳ್ತಾರೆ. ಎಷ್ಟೊಂದು ಜನ ಎಷ್ಟೊಂದು ಮಿಕ್ಸ್ಡ್ ಒಪಿನಿಯನ್ ಕೊಡ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ನೀವು ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ಗಂಟ ಬಾಯ್.